ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಕುಸುಮ ಅವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ರ. ಸುನಂದವರು ತಾಂಡವ್ ಪರ ಬಂದುಬಿಟ್ರ. ಏನಾಯಿತು ಮನೆಯಲ್ಲಿ ಯುದ್ಧ ಕೋಲಾಹಲ ಹಾಕಿದ್ದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವ್ರ ವಿರುದ್ಧ ನಿಂತ್ಕೋತಾರೆ ಸುನಂದವರು. ಇಲ್ಲಿ ತನ್ನ ಅಳಿಯಂಗೆ ಇನ್ನು ಮುಂದೆ ತಾನೇ ಕಾಫಿ ಮಾಡಿಕೊಡ್ತೀನಿ, ಅಡುಗೆ ಮಾಡಿಕೊಡ್ತೀನಿ, ಇನ್ನು ಮುಂದೆ ನಾನು ನನ್ನ ಅಳಿಯನ ಪುರ ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಜೊತೆಗೆ ಇಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಸುನಂದ ಕುಸುಮ ಅವ್ರ ಬಗ್ಗೆ. ನನ್ನ ಮಗಳ ಜೀವನ ಹಾಳು ಮಾಡ್ತಿದ್ರ, ನನ್ನ ಮಗಳನ್ನ ಅಳಿಯನಿಂದ ಬೇರೆ ಮಾಡ್ತಿದ್ರ, ಅವಳಿಗೆ ಬುದ್ಧಿ ಹೇಳಿ ಚೆನ್ನಾಗಿರೋ ರೀತಿ ಮಾಡೋ ಬದಲು ಯಾಕೆ ಈ ರೀತಿ ಮಾಡ್ತಿದ್ರ ಅಂತ ಮಾತಾಡ್ತಿದ್ರೆ ಇದರಿಂದ ಭಾಗ್ಯಗೆ ತುಂಬಾ ಬೇಜಾರಾಗುತ್ತೆ. ನೋಡಮ್ಮ, ನಿನಗೆ ಇಲ್ಲಿ ಇರೋಕ್ಕಾಗಲ್ಲ ಅಂದರೆ ದಯವಿಟ್ಟು ಹೊರಟ್ಬಿಡು. ಅದನ್ನು ಬಿಟ್ಟು ನೀನು ನನ್ನ ಮನೇಲಿ ಅಂದರೆ ಅವ್ರ ಮನೇಲಿ ಅವ್ರನ್ನೇ ಈ ರೀತಿ ಜರಿಯೋದು ನನಗೆ ಇಷ್ಟ ಆಗೋದಿಲ್ಲ ಅಂತ. ಅಷ್ಟರಲ್ಲಿ ಈ ಕಡೆ ತಾಂಡವಂತೂ ಈ ಕಡೆ ಅತ್ತೆ ನೀವು ಎಲ್ಲೂ ಕೂಡ ಹೋಗಬೇಕಾಗಿಲ್ಲ, ಇಲ್ಲಿ ಅಹಂಕಾರ ಗರ್ವ ಎಲ್ಲ ಕೂಡ ಜಾಸ್ತಿ ಆಗಿದೆ, ನಾವೇ ಅಂತ ಮೆರೀತಿದ್ದಾರೆ ಅಂಥವ್ರ ನಡುವೆ ನೀವು ಸಿಕ್ಕಾಕೊಂಡಿದ್ರ, ನೀವೆಲ್ಲಿ ಹೋಗ್ತೀರಾ? ಫಸ್ಟ್ ಟೈಮ್ ನ್ಯಾಯದ ಪರ ನಿಂತ್ಕೊಂಡಿದ್ದೀರಾ, ಕರೆಕ್ಟಾಗಿ ಆಲೋಚನೆ ಮಾಡಿದ್ದೀರಾ, ನನ್ನ ಪರ ಮಾತಾಡ್ತಿದ್ದೀರಾ, ಅಂದಮೇಲೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತಿನ್ನೇನು ಮಾಡಲಿ ಅಂತ ಸುನಂದವ್ರು ಕೇಳಿದ್ದಕ್ಕೆ ಏನು ಮಾಡ್ತೀರಾ ಅಂದ್ರೆ ನನ್ನ ಪರ ಬನ್ನಿ, ಗೆರೆ ದಾಟಿ ನನ್ನ ಹತ್ರ ಬನ್ನಿ ಅಂತ ಕೇಳ್ತಿದ್ದಾಗ ಈ ಕಡೆ ಫೈನಲಿ ಡಿಸೈಡ್ ಮಾಡಿದ್ದೆ ಸುನಂದ್ ಅವರು ಲೈನ್ನ ದಾಟಿ ತಾಂಡವ್ ಹತ್ರ ಹೋಗೇ ಬಿಡ್ತಾರೆ. ಅಮ್ಮ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಸುನಂದ್ ಅವರೇ ಅವ್ನು ನಿಮ್ಮ ತಲೆ ಸವರ್ತದಾನೆ, ಅವ್ನು ನಂಬ್ಕೊಂಡು ಏನು ಮಾಡ್ತಿದ್ರ ನೀವು ಅಂತ ಕೇಳ್ತಿದ್ರೆ ನಾನು ಏನು ಮಾಡಬೇಕು ಸರಿಯಾಗಿ ಮಾಡ್ತಿದ್ದೀನಿ. ನನ್ನ ಮಗ ಸೊಸೆ ಹಾಗೆ ನನ್ನ ಮೊಮ್ಮಕ್ಕಳು ಚೆನ್ನಾಗಿರಬೇಕು, ಅವರು ಒಂದಾಗಿರಬೇಕು ಅಷ್ಟೇ, ಅದಕ್ಕೋಸ್ಕರ ನನಗೇನು ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಿದ್ರೆ ಸೂಪರು ಅಂತ ತಾಂಡವ್ ಮನಸ್ಸಲ್ಲೇ ಖುಷಿ ಪಡ್ತಿದ್ದಾರೆ. ನಂತರ ಈ ಕಡೆ ಕುಸುಮ ಅವರು ನಾವು ಕೂಡ ಅವರಿಬ್ಬರು ಒಂದಾಗಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ನೋಡ್ತಾ ಇದ್ದೀನಲ್ಲ, ಮೂರ್ಖಾಸ ಪ್ರಯೋಜನ ಇಲ್ಲ ನಿಮ್ಮದು. ನಾನಾದರೂ ನನ್ನ ಮಗ ಸೊಸೆ ನನ್ನ ಮಗಳನ್ನ ಅಳಿಯನ್ನ ಒಂದು ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ಮಕ್ಳುಗಳು ಬರ್ತವೆ. ಏನಾದ್ರು ಇದು ಮೋಸ ಮಾಡ್ತಿದ್ರ, ನೀವು ಮಾಡ್ತಿರೋದು ಸರಿಯಿಲ್ಲ. ಚಿಕ್ಕಿನೇ ಹೋದ್ರು ಈಗ ನೀವು ಹೋಗಿದ್ರ, ನಮ್ಮ ಪಾರ್ಟಿ ವೀಕ್ ಆಗಲ್ವಾ ಅಂದಾಗ ವೀಕ್ ಆಗಲಿ ಅಂತಲೇ ಬಂದಿರೋದು. ನೀವು ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅನ್ನೋದಾದರೆ ನಿಮ್ಮಮ್ಮ ಸೋಲ್ಲೇಬೇಕು ಅಂದಾಗ ಇಲ್ಲ, ನಮ್ಮಮ್ಮ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ನಮ್ಮಮ್ಮ ಗೆಲ್ಲಬೇಕು ಅಂತ ಮಕ್ಳುಗಳು ಹೇಳ್ತಿದ್ದಾವೆ. ಗೆದ್ದರೆ ಏನೂ ಪ್ರಯೋಜನ ಇಲ್ಲ, ನಿಮ್ಮಮ್ಮ ಸೋತ್ರಷ್ಟೇ, ನೀವೆಲ್ಲ ಕೂಡ ಚೆನ್ನಾಗಿರ್ತೀರ. ಜೊತೆಗೆ ನಿಮ್ಮ ಅಜ್ಜಿ ನೋಡ್ತಿರೋದು ಜಸ್ಟ್ 16 ವರ್ಷದಿಂದ ಅಷ್ಟೇ ನಿಮ್ಮಮ್ಮನ. ನಾನು ಅವಳ ಹೆತ್ತು ಹೊತ್ತು ಸಾಕಿ ಸಲಹೆ ಇರೋದು, ನನಗೆ ಗೊತ್ತಿಲ್ವಾ ಅವಳಿಗೆ ಏನು ಬೇಕು ಅಂತ ಮಾತಾಡ್ತಿದ್ದಾರೆ ಸುನಂದ. ನಂತರ ಕುಸುಮ ಅವರು ಸುನಂದರ ಅವತಾರನ ನೋಡೋಕ್ಕಾಗದೆ ಈ ಅಮ್ಮನಿಗೆ ತಲೆ ಕೆಟ್ಟಿದ, ಎಷ್ಟೊತ್ತು ಚೆನ್ನಾಗೇ ಇದ್ರು, ಯಾಕ್ರಿ ಈ ರೀತಿ ಮಾತಾಡ್ತಿದ್ರ, ಏನಾಗಿದೆ ನಿಮಗೆ, ನೀವು ಅಂದ್ಕೊಂಡಾಗ ಏನೂ ಆಗಲ್ಲ, ಸುಮ್ಮನೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಕೇಳಿದಕ್ಕೆ ಹೌದು, ನೀವು ನಿಮ್ಮ ಸೊಸೆನ ಹಾಳ್ಬಾವಿಗೆ ತಳ್ಳಬೇಕು ಅಂತ ಅಂದ್ಕೊಂಡಿದ್ರಲ್ವಾ, ಇಬ್ಬರು ಕೂಡ ಸೇರಿಕೊಂಡು ಹಾಳ್ಬಾವಿಗೆ ತಳ್ಳಿ, ನೀವು ನಿಮ್ಮ ಸೊಸೆ ಪರ ನಿಂತ್ಕೊಂಡ್ರೆ ನಾನು ನನ್ನ ಅಳಿಯನ ಪರ ನಿಂತ್ಕೋತೀನಿ ಅಂತ ಹೇಳ್ತಿದ್ದಾರೆ ಸುನಂದ. ಏನಾಗಿದೆ ಈ ಅತ್ತೆಗೆ, ಎಷ್ಟು ದಿನ ಉರ್ದು ಬೀಳ್ತಿದ್ರು, ಅಬ್ಬಬ್ಬ ಏನಾಯ್ತಪ್ಪ, ಏನಕ್ಕಪ್ಪ ಈ ರೀತಿ ಆಡ್ತಿರೋದು ಈ ಅತ್ತೆ, ನಿಜವಾಗ್ಲೂ ಇವ್ರನ್ನ ನಂಬೋದು ಅಂತ ತಾಂಡವ್ಗೆ ನಿಂತಲ್ಲೇ ಖುಷಿ ಆಗ್ತದ. ನಂತರ ಅಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ನನ್ನ ಮುಂದೆನೇ ನನ್ನ ಅತ್ತೆನ ಈ ರೀತಿ ಜರಿತಿದ್ಯಲ್ಲ ಅಂತ ಹೇಳ್ತಿದ್ರೆ, ಸುಮ್ಮನಿರು ಭಾಗ್ಯ, ಏನೂ ಮಾತಾಡಬೇಡ ನೀನು, ನಿಮ್ಮಮ್ಮಂಗೆ ಏನೂ ಆಗಿದೆ, ತಲೆ ಕೆಟ್ಟು ಹೋಗಿದೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ, ಹೌದು ನನಗೆ ತಲೆ ಕೆಟ್ಟಿದೆ, ನನ್ನ ಮಗಳು ಅಳಿಯ ಚೆನ್ನಾಗಿರಬೇಕು, ಅವ್ರ ಜೀವನ ಚೆನ್ನಾಗಾಗಬೇಕು ಅಷ್ಟು ಅಂತ ಹೇಳ್ತಿದ್ದಾರೆ. ನೋಡು ಭಾಗ್ಯ, ನೀನು ಹೆದರ್ಕೋಬೇಡ, ಯಾಕೆ ಹೆದರ್ಕೋತಿದ್ಯಾ, ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಧರ್ಮ ಅಂಕಲ್ ಕೂಡ ನನ್ನ ಮಗಳು ಅಂದರೆ ನನ್ನ ಸೊಸೆ ಭಾಗ್ಯ ನನ್ನ ಮಗನ ಕಾಲಿಗೆ ಬೀಳುವಷ್ಟು ಯೋಗ್ಯತೆ ನಾವು ಉಳಿಸ್ಕೊಂಡಿಲ್ಲ, ನನ್ನ ಸೊಸೆ ಏನೂ ತಪ್ಪು ಮಾಡಿಲ್ಲ, ಅವಳು ಯಾಕೆ ಸೋತು ಕ್ಷಮೆ ಕೇಳಬೇಕು, ಯಾವುದೇ ಕಾರಣಕ್ಕೂ ಅವಳು ಕ್ಷಮೆ ಕೇಳೋಕೆ ಸೋಲೋಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡು ಭಾಗ್ಯ, ನೀನು ಹೆದರ್ಕೋಬೇಡ, ನಿಮ್ಮಮ್ಮ ಅಲ್ಲಿರಲಿ ಇಲ್ಲಿರಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ, ನಾವು ಮೊದಲು ಹೇಗಿದ್ವೋ ಅದೇ ಡಿಸೈಡ್ ಮಾಡಿಕೊಂಡು ಅದೇ ರೀತಿ ಇರೋಣ ಬಾ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಒಳಗಡೆ ಹೋಗ್ತಾರೆ ಕುಸುಮ ಅವರು ಭಾಗ್ಯನ. ನಂತರ ಈ ಕಡೆ ಪೂಜಾ ಸಖತ್ ಎಂಟ್ರಿ ಕೊಟ್ಟಿದ್ದಾಗಿದೆ, ಶ್ರೇಷ್ಠ ಮನೆ ಮುಂದೆ ನಿಂತಿದ್ದಾಗಿದೆ. ನನಗೆ ಏನು ಮಾಡ್ಕೋತೀಯಾ ಮಾಡ್ಕೊ ಹೋಗೆ ಅಂತ ಹೇಳ್ದೆ ಅಲ್ವಾ, ನೋಡ್ತಾ ಇರು ಹೀಗೆ ಚಾಂಡ ಅವ್ರಿಗೆ ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಾಳೆ ಪೂಜಾ. ಶ್ರೇಷ್ಠ ಬಾಗ್ಲು ತೆಗಿತದ್ದಾಗೆ ಶಾಕ್ ಆಗುತ್ತೆ, ಯಾಕೆ ಎಲ್ಲಿಗೆ ಬಂದಿದ್ಯಾ ಅಂತದ್ದಾಗ
ಯಾಕೆ ಅಂದರೆ ಜಾಗ ಬಿಡು ಅಂತ ನೂಕ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಈ ಕಡೆ ಸುಂದ್ರಿ ಅವ್ರಿಗಂತೂ ಶಾಕ್ ಆಗ್ತದೆ, ಏನಪ್ಪ ಇವಳು ಎಲ್ಲಿಗೆ ಬಂದಿದ್ದಾಳೆ ಅಂತ. ನಂತರ ಯಾಕೆ ಎಲ್ಲಿಗೆ ಬಂದಿದ್ಯಾ ಅಂದ್ರೆ, ಹೀಗೆ ಮದುವೆ ಆಗ್ತೀಯ ಅವನ ಜೊತೆ ನೋಡೇ ಬಿಡ್ತೀನಿ, ಏನು ಮುಂದೆ ಇಲ್ಲೇ ಚಾಂಡ ಊರ್ತೀನಿ ಅಂತ ಹೇಳ್ತಿದ್ರೆ ಏನು ಅನ್ಕೊಂಡಿದ್ಯಾ? ನನ್ನ ಮನೆ ಧರ್ಮಛತ್ರಕ್ಕೆ ಬೇಕಂದವರೆಲ್ಲ ಬಂದು ಇರೋಕೆ ಅಂತ ಅಂದ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ನಿನ್ನನ್ನು ನನ್ನ ಮನೇಲಿ ಇರೋದಕ್ಕೆ ಬಿಡುವುದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಹೇಗೆ ಬಿಡಲ್ಲ, ನಾನು ನೋಡೇ ಬಿಡ್ತೀನಿ, ಸುಮ್ಮನೆ ಹೋಗ್ತಾ ಇರೋ ಇಲ್ಲಂದ ಅಂತ ಹೇಳ್ತಿದ್ದಾರೆ. ಏನು ನನ್ನ ಮನೆಗೆ ಬಂದು ನನಗೆ ಅವಾಜ್ ಆಗ್ತೀಯಾ ಅಂತ ಇಬ್ಬರು ಕೂಡ ಬೊಟ್ಟು ಮಾಡಿ ತೋರಿಸಿ ಮಾತಾಡ್ತಿದ್ರೆ, ಇಲ್ಲಿ ಸುಂದ್ರಿ ಅವರು ಏನಮ್ಮ ಮಾಡ್ತಿದ್ಯಾ, ನಮ್ಮ ಚಿನ್ಮನಿ ಮನೆಗೆ ಬಂದು ಈ ರೀತಿ ಆಡ್ತಿದ್ಯಲ್ಲ, ನೀನು ಯಾರು ನಮ್ಮ ಮನೆಗೆ ಮರೋಕೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇವಳೇ ಒಂದು ವೇಸ್ಟ್ ಬಾಡಿ, ಇನ್ನೊಂದು ವೇಸ್ಟ್ ಬಾಡಿ ನೀನು ಅಂತ ಶ್ರೇಷ್ಠ ಹೇಳ್ತಿದ್ರು ಕೂಡ ಪೂಜಾ ಈ ಕಡೆ ತಳ್ಳದೆ ರೂಮ್ಗೆ ಹೋಗೇ ಬಿಡ್ತಾಳೆ. ನಂತರ ಈ ಕಡೆ ಶ್ರೇಷ್ಠ ರೂಮ್ಗೆ ಹೋಗಿ, ಯಾಕೆ ಬಂದಿದ್ಯಾ, ಅಲ್ಲಿಂದ ಹೋಗ್ತಾ ಇರು ಅಂದಾಗ, ಹೋಗೋದಿಲ್ಲ, ಏನೇ ಮಾಡ್ಕೋತೀಯ, ಹೇಗೆ ಮದುವೆ ಆಗ್ತೀಯ ಅಂತ ನೋಡ್ತೀನಿ, ನಾನೇ ಈ ಮನೇಲಿ ಇರ್ತೀನಿ, ನಿನ್ನ ಮದುವೆ ಮಾತುಕತೆ ಹೇಗೆ ನಡೆಯುತ್ತೆ, ನಿನ್ನ ಮದುವೆ ಹೇಗೆ ಆಗ್ತೀಯ, ಎಲ್ಲನೂ ಕೂಡ ಇಲ್ಲೇ ಇದ್ದು ಏನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿತ್ತು. ನೀನನ್ನು ಇಲ್ಲಿಂದ ಓಡಿಸೋಕ್ಕೂ ಸಾಧ್ಯ ಇಲ್ಲ, ನಾನು ಇಲ್ಲಿಂದ ಹೋಗೋದು ಇಲ್ಲ ಅಂತ ಹೇಳ್ತಿದ್ದಾಳೆ ಪೂಜಾ. ನಂತರ ಈ ಕಡೆ ಭಾಗ್ಯ ತನ್ನ ಮಾವಂಗೆ ಮಾತ್ರೆ ತಂದ್ಕೊಟ್ಟಾಗ, ನೋಡಮ್ಮ ಭಾಗ್ಯ, ನಿಮ್ಮಮ್ಮ ಆ ಕಡೆ ಹೋದರು ಅಂತ ಬೆಚ್ಚು ಮಾಡ್ಕೋಬೇಡ, ಆತಂಕ ಇರುತ್ತಲ್ವ ಪಾಪ, ಅದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ನಂತರ ಭಾಗ್ಯ ಕೆಲಸದವ್ರಿಗೆ ಕಾಲ್ ಮಾಡ್ತಾರೆ, ಏನಮ್ಮ ಕೆಲಸ ಬೇಕು ಅಂತ ಕಾಲ್ ಮಾಡಿ ಆಮೇಲೆ ಬೇರೆಯವ್ರ ಕೈಯಿಂದ ಬಯಸ್ತಿ ಅಂತ ಹೇಳಿದಾಗ, ಅಯ್ಯೋ ನಮ್ಮ ಮತ್ತೆ ಗೊತ್ತಿಲ್ಲ ವಿಶ್ವ, ಹಾಗಾಗಿ ಬೈದ್ಬಿಟ್ರು ಅಂದಾಗ, ಹೋ ಹೌದಾ, ಹಾಗಿದ್ರೆ ನೀನು ಮನೆಯವ್ರಿಗೆ ಗೊತ್ತಿಲ್ಲದೆ ಕೆಲಸ ಹುಡುಕ್ತಿದ್ಯಾ ಅಂದಾಗ, ಹೌದು ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಅಂತ ಭಾಗ್ಯ ಹೇಳ್ತಾರೆ. ಹೌದಾ, ಏನು ಕೆಲಸ ಬರುತ್ತೆ ಅಂದಾಗ, ನನಗೆ ಕಂಪ್ಯೂಟರ್ ಅದೇನೂ ಕೆಲಸ ಬರಲ್ಲ, ಬಿಕಾಸ್ ನಾನು ತುಂಬಾ ಓದಿಲ್ಲ, ಅಡುಗೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತೀನಿ ಅಂದಾಗ, ಆಯಿತು ಕೇಳಿ ನೋಡಿ ಹೇಳ್ತೀನಿ ಅಂದಾಗ, ನಿಜವಾಗ್ಲೂ ಕೆಲಸ ಸಿಗುತ್ತೆ ಅಲ್ವಾ ಅಂದಾಗ, ಏನು ಯೋಚನೆ ಮಾಡಬೇಡಮ್ಮ, ನಾನು ಬಂದು ಭೇಟಿ ಮಾಡು, ನಾನೇ ಹೇಳಿದೆ ಅಂದಮೇಲೆ ಗೋಪಾಲ ಖಂಡಿತ ನನಗೆ ಕೆಲಸ ಸಿಗತ್ತೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಅಂಕಲ್ ಜೊತೆಗೆ ಈ ಕಡೆ ತಾಂಡವ್ಗೆ ಊಟ ಬಡಿಸ್ತಾ, ನೋಡಿ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ತರಿಸ್ಕೊಂಡು ತಿನ್ಬೇಡಿ ಅಂತ ಕೇಳಿದ್ದಕ್ಕೆ, ನನ್ನ ಹತ್ರ ತುಂಬಾ ದುಡ್ಡಿದ್ರೆ ತರಿಸ್ಕೊಂಡು ತಿಂತೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ನಾನು ಇಲ್ಲಿಗೆ ಬಂದಿರೋದು ಯಾತಕ್ಕೆ ಅಂತ ಹೇಳ್ತಿದ್ರೆ, ಸುಮ್ಮನೆ ನಿಮ್ಮನ್ನೆಲ್ಲ ನಂಬೋಕ್ಕಾಗಲ್ಲ ಅಂದಾಗ ಈಸಿಯಾಗಿ ನಂಬೋದು. ನನ್ನ ಮಗಳಿಗೆ ಇಷ್ಟು ದಿನ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಅವ್ರ ಜೊತೆ ಇದೆ, ಆದರೆ ಈಗ ಒಳ್ಳೇದಾಗಲ್ಲ ಅಂತ ಗೊತ್ತಿದೆ. ನನ್ನ ಮಗಳಿಗೆ ಒಳ್ಳೇದಾಗಬೇಕು ಅಷ್ಟೇ, ನೀವು ಅವಳನ್ನ ಒಪ್ಕೋತೀರಾ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ದಯವಿಟ್ಟು ನನ್ನ ಮಗಳಿಗೆ ಮೋಸ ಮಾಡಬೇಡಿ, ಒಪ್ಕೊಳ್ಳಿ ಅಂತ ಕೈ ಮುಗ್ದು ಕೇಳ್ಕೊತಿದ್ದಾರೆ. ಸುಮ್ಮನೆ ನೋಡಿ, ನಿಮಗೆ ನನ್ನ ಮಗಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ತಾನೆ, ಆ ರೀತಿ ನಾನು ಮಾಡ್ತೀನಿ, ಆದರೆ ನನ್ನ ಮಗಳಿಗೆ ಮೋಸ ಮಾಡಬೇಡಿ ಅಂತ ತುಂಬ ಇನ್ನೋಸೆಂಟಾಗಿ ಮಾತಾಡ್ತಿದ್ದಾರೆ. ನಂತರ ಕುಸುಮ ಅಂಕಲ್ ಹಾಗೆ ಧರ್ಮ ಅಂಕಲ್ ಇಬ್ಬರು ಕೂಡ ಮಾತಾಡ್ತಿದ್ದಾರೆ. ಕುಸುಮ ಆಂಟಿ ಕೇಳ್ತಿದ್ದಾರೆ, ಏನಾಯಿತು ದುಡ್ಡಿನ ವಿಷಯ ಅಂದಾಗ, ಎಲ್ಲರೂ ಕೇಳಿದೆ 10-20 ಸಾವಿರ ಆಗಿದ್ರೆ ಹೇಗೋ ಅರೇಂಜ್ ಮಾಡ್ಬೋದಿತ್ತು, 2 ಲಕ್ಷ ತುಂಬಾ ಕಷ್ಟ ಆಗುತ್ತೆ ಅಂತ. ಅವ್ರಿಗೂ ಕೂಡ ಪೆನ್ಷನ್ ದುಡ್ಡೇ ನಂಬ್ಕೊಂಡು ಬದುಕೋರಲ್ವ, ಅವ್ರಿಗೂ ಎಲ್ಲಿ ಬರಬೇಕು ಅಂತ ಹೇಳ್ತಾರೆ ಧರ್ಮ ಅಂಕಲ್. ಹೌದ್ರಿ, ಪ್ರಪಂಚನೇ ಹೀಗೆ, ನಮ್ಗೆ ಬೇಕು ಅಂದಾಗ ಯಾರೂ ಸಹಾಯಕ್ಕೆ ಬರಲ್ಲ. ನೀವು ಎಷ್ಟೆಲ್ಲ ಸಹಾಯ ಮಾಡಿದ್ರ, ಆದರೆ ಇವತ್ತು ನಮ್ಮ ಪರಿಸ್ಥಿತಿಗೆ ಯಾರೂ ಬರಲಿಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯನ ಕೈ ಬಿಡಬಾರ್ದು. ಆ ಪೂಜಾ ಮನೆ ಬಿಟ್ಟು ಹೋದ್ಲು, ಆ ಸುನಂದ್ ಅವರು ಈ ರೀತಿ ಮಾಡಿಬಿಟ್ರು, ಯಾವತ್ತೂ ಕೂಡ ನಾವು ನಮ್ಮ ಸೊಸೆ ಕೈ ಬಿಡಬಾರ್ದು ಅಂದಾಗ, ಇಲ್ಲ ನಾವು ಯಾವತ್ತೂ ನಮ್ಮ ಸೊಸೆ ಪರನೇ ನಿಂತಿರಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಸೊಸೆ ಪರ ನಾವು ನಿಂತ್ಕೋಬೇಕು ಅಂತ ಹೇಳಿ ಏನು ಮಾಡೋದು ಅಂತಲೇ ತೋಚ್ತಿಲ್ಲ ಅಂತ ಧರ್ಮ ಅಂಕಲ್ ಅಲ್ಲಿಂದ ಹೋಗ್ತಾರೆ. ನಂತರ ಕುಸುಮರು ಆಲೋಚನೆ ಮಾಡ್ತಿದ್ದಾರೆ, ಏನಪ್ಪ ಮಾಡೋದು, ದುಡ್ಡನ್ನು ಎಲ್ಲಿಂದ ಹೊಂದಿಸೋದು ಅಂತ. ಹೌದು, ಆಗ್ತಾನೆ ಒಬ್ಬರು ಕೆಲಸದವ್ರು ಫೋನ್ ಮಾಡಿದ್ರಲ್ವ, ನನಗೇನಾಗದ, ಎಲ್ಲ ಕೆಲಸನೂ ಭಾಗ್ಯಾಗಿ ಹೇಳ್ಕೊಡಿದ್ದೀನಿ, ಅಚ್ಚುಕಟ್ಟಾಗಿ ಪಾಪ ಅದು ಮಾಡ್ಕೊಂಡು ಹೋಗ್ತದೆ, ಮನೇನ ನಿಭಾಯಿಸ್ಕೊಂಡು ಹೋಗ್ತದೆ, ಚೆನ್ನಾಗಿ ಓದ್ತಾ ಮಕ್ಕಳನ್ನ ಮಾವನ್ನ ನೋಡ್ಕೊಂಡು ಹೋದರೆ ಸಾಕಲ್ವ. ಪಾಪ ಇವ್ರಿಗೂ ಏನೋ ಆರೋಗ್ಯ ಸರಿ ಇಲ್ಲ, ನನಗೇನಾಗಿದೆ, ಗಟ್ಟಿಮುಟ್ಟಾಗಿದ್ದೀನಿ, ಇಲ್ಲ ನಾನೇ ಕೆಲ್ಸಕ್ಕೆ ಹೋಗ್ತೀನಿ, ನಾನೇ ನನ್ನ ಸೊಸೆ ಮಕ್ಕಳು ಗಂಡನೇ ಎಲ್ಲರೂ ಕೂಡ ಸಾಕ್ತೀನಿ. ಎಲ್ಲರೂ ಹೇಳ್ತಾರೆ ಇವಳಿಗೆ ಅಹಂಕಾರ, ದುಡ್ಡಿನ ದುರಹಂಕಾರ ಅಂತ, ಸೊಸೆನ ಕೆಲಸ ಕಳಿಸಲ್ಲ ಅಂತ. ಇಲ್ಲ, ಅದು ನನ್ನ ಸೊಸೆ ಮೇಲೆ ಇಟ್ಟಿರೋ ಪ್ರೀತಿ. ನನ್ನ ಸೊಸೆ ಖುಷಿಯಿಂದ ನಗ್ನಗ್ತಾ ಆರಾಮಾಗಿ ಮನೇಲಿರಬೇಕು. ಅವಳು ನನ್ನ ಮನೆ ಮಹಾಲಕ್ಷ್ಮಿ, ಅವಳು ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಮುಂದೆ ತಲೆ ತಗ್ಸಿ ಕೆಲಸಕ್ಕೆ ಹೋಗಬಾರ್ದು. ನಾನಿಲ್ವಾ ಗಟ್ಟಿಮುಟ್ಟಾಗಿ, ನಾನಿರೋದು ಯಾತಕ್ಕೆ, ಇಲ್ಲ ನನ್ನ ಮನೇನ ನನ್ನವ್ರನ್ನ ನಾನು ನೋಡ್ಕೋತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕುಸುಮವರು ಕೆಲ್ಸಕ್ಕೆ ಹೋಗೋಕೆ ಡಿಸೈಡ್ ಮಾಡಿಬಿಟ್ರು. ಅಬ್ಬಪ್ಪ ಎಂಥ ಅತ್ತೆ, ದೇವತೆ ಅಂತ ಅತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಅತ್ತೆ ಸೊಸೆ ಇಬ್ಬರು ಕೂಡ ಒಂದೇ ಕಡೆ ಕೆಲ್ಸಕ್ಕೆ ಹೋಗಿ ಮುಖಾಮುಖಿ ಆಗತ್ತೆ, ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋ